ಭಾರತದ ಭವಿಷ್ಯವನ್ನು ರೂಪಿಸಿದ್ದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಾದರೆ, ಅಂಬೇಡ್ಕರ್ ಅವರನ್ನು ರೂಪಿಸಿದ್ದು ರಮಾಬಾಯಿ ಅವರು, ಅವ್ರ ಪತ್ನಿ ರಮಾಬಾಯಿ ಅವರು. ಹಾಗಾಗಿ ಬಾಬಾ ಸಾಹೇಬ್ರನ್ನ ಸಾಧನೆ, ವ್ಯಕ್ತಿತ್ವ, ಕೊಡುಗೆ, ಹೋರಾಟ, ತ್ಯಾಗ ಎಲ್ಲವನ್ನೂ ನಾವು ಸ್ಮರಿಸಬೇಕಾದ್ರೆ ಒಂದು ಹೆಜ್ಜೆ ಜಾಸ್ತಿ ನಾವು ರಮಾಬಾಯಿ ಅವ್ರನ್ನ ನೆನೆಸ್ಬೇಕಾಗ್ತದೆ. ಬಹುಶಃ ರಮಾಬಾಯಿ ಅವರು ಸರ್ವಕಾಲಕ್ಕೂ ಮಹಿಳೆಯರ ಒಂದು ದೊಡ್ಡ ಮಾದರಿ, ತಾಯ್ತನಕ್ಕೆ ಒಂದು ದೊಡ್ಡ ಮಾದರಿ, ತ್ಯಾಗಕ್ಕೆ ಒಂದು ದೊಡ್ಡ ಮಾದರಿ, ತಾಳ್ಮೆಗೆ ಒಂದು ದೊಡ್ಡ ಮಾದರಿ, ಮಾತೃ ಹೃದಯಕ್ಕೆ ಒಂದು ದೊಡ್ಡ ಮಾದರಿ. ಯಾಕೆ ಅವ್ರಿಗೆ ಬದುಕಿನಲ್ಲಿ ಅವರು ಸುಖಪಟ್ಟಂಥ ಕ್ಷಣಗಳೇನಿಲ್ಲ. ಪಾಪ ಅವರು ಎಷ್ಟು ವರ್ಷ ಬದುಕಿದ್ರು? 37 ವರ್ಷ ಅಷ್ಟೇ ಬದುಕಿದ್ದು. ಬಡತನ ಇತ್ತು, ಶೋಷಣೆ ಇತ್ತು, ಅವಮಾನ ಇತ್ತು, ಮಕ್ಕಳುಗಳನ್ನು ಕಳ್ಕೊಂಡ್ರು. ಎಲ್ಲವ ಇದ್ದಾಗ್ಯೂ ಕೂಡ ತನ್ನ ಪತಿಯ ಸಾಧನೆ, ತನ್ನ ಪತಿಯ ಓದು, ತನ್ನ ಪತಿಯ ಹೋರಾಟಕ್ಕೆ ಬೆಂಬಲವಾಗಿ ನಿಂತ್ಕೊಂಡ್ರು. ಬಹುಶಃ ಅವ್ರಿಗೆ ಹುಟ್ಟಿದಂಥ 5 ಜನ ಮಕ್ಕಳಲ್ಲಿ 4 ಮಕ್ಕಳನ್ನ ಕಳ್ಕೊಬಿಡ್ತಾರೆ. ಯಶವಂತ್ ಅಂತ ಒಂದೇ ಒಂದು ಮಗು ಉಳ್ಕೊಳುತ್ತೆ. ಬಾಬಾ ಸಾಹೇಬರು ವಿದೇಶದಲ್ಲಿ ಓದುವಂಥ ಸಂದರ್ಭದಲ್ಲಿ ತನ್ನ ಮಕ್ಕಳನ್ನು ಕಳ್ಕೊಂಡಂಥ ರಮಾಬಾಯಿ ಅವರು ಪತಿಗೆ ಹೇಳಲ್ಲ. ಯಾಕಂದರೆ ಎಲ್ಲಿ ನನ್ನ ಗಂಡನ ಓದಿಗೆ ಎಲ್ಲಿ ಡಿಸ್ಟರ್ಬ್ ಆಗಿಬಿಡ್ತದೆ, ಎಲ್ಲಿ ಅವರು ವಿಚಲಿತರಾಗ್ಬಿಡ್ತಾರೆ ಅಂತೇಳಿ ಹೇಳಲ್ಲ. ಸಾಧ್ಯ ಇದೆಯಾ ಇವತ್ತಿನ ಕಾಲಕ್ಕೆ? ಯೋಚನೆ ಮಾಡಿ, ಅದಾಗುತ್ತಾ? ಅದು ವಾರಕ್ಕೊಂದು ಸತಿ ಶಾಪಿಂಗ್ ಕರ್ಕೊಂಡೋಗಿಲ್ಲ ಅಂದರೆ ಇವತ್ತಿನ ಗಂಡಸರ ಕತೆ ಏನಾಗಬೇಕು? ತಿಂಗಳಿಗೊಂದು ಸಿನಿಮಾ ಕರ್ಕೊಂಡೋಗ್ಲಿಲ್ಲ ಅಂದರೆ ಗಂಡಸರ ಕತೆ ಏನಾಗಬೇಕು? ಟೂರಿಗೆ ಕರ್ಕೊಂಡೋಗ್ಲಿಲ್ಲ ಅಂದರೆ ಗಂಡಸರ ಕತೆ ಏನಾಗಬೇಕು ಅಲ್ವೇ? ಆದರೆ ಅವತ್ತು ಆ ತಾಯಿ ತನ್ನೆಲ್ಲ ಆಸೆ ಆಕಾಂಕ್ಷೆಗಳನ್ನೆಲ್ಲ ತನ್ನ ಒಡಲಲ್ಲೇ ಇಟ್ಕೊಂಡು ಗಂಡನನ್ನು ತಯಾರು ಮಾಡಿದ ರೀತಿ ಇದೆಯಲ್ಲ, ಬಾಬಾ ಸಾಹೇಬ್ರ ಸಾಧನೆಗಿಂತ ತುಂಬ ದೊಡ್ಡದು. ಬಹುಶಃ ರಮಾಬಾಯಿ ಅಂತ ಪತ್ನಿ ಬಾಬಾ ಸಾಹೇಬ್ರಿಗೆ ಸಿಕ್ಕೇ ಹೋಗಿದ್ದಿದ್ರೆ ನಾವು ಈ ದೇಶಕ್ಕೆ ಒಬ್ಬ ಬಿ ಆರ್ ಅಂಬೇಡ್ಕರ್ ಸಿಕ್ಕಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಅತ್ಯಂತ ಕಿರಿಯ ವಯಸ್ಸಿನಲ್ಲಿ ಮದುವೆ ಆಗ್ತಾರೆ, ತುಂಬ ಕಿರಿಯ ವಯಸ್ಸಿನಲ್ಲಿ ಮಕ್ಕಳನ್ನು ಹಡ್ತಾರೆ. ಆ ಮಕ್ಕಳನ್ನು, ತಮ್ಮನ್ನು, ಕುಟುಂಬವನ್ನು ನಿರ್ವಹಣೆ ಮಾಡಲಿಕ್ಕೆ ತುಂಬ ಕಷ್ಟಪಡ್ತಾರೆ. ಎಂದಿಗೂ ಕೂಡ ಬಾಬಾ ಸಾಹೇಬ್ರ ಮುಂದೆ ಅವರೊಂದು ಆಸೆಯನ್ನು ಕೂಡ ವ್ಯಕ್ತಪಡಿಸಲಿಲ್ಲ. ನನಗೆ ಒಂದು ಸೀರೆ ಬೇಕು, ನನಗೆ ಒಂದು ಚಿನ್ನ ಬೇಕು, ಒಂದು ಒಡವೆ ಬೇಕು, ನಾನು ಸುಖವಾಗಿ ಓಡಾಡಬೇಕು, ಖುಷಿಯಾಗಿರ್ಬೇಕು, ಅಂತ ಆಸೆಗಳನ್ನು ಯಾವತ್ತೂ ಎಕ್ಸಬಲ್. ಯಾಕಂದರೆ ಬಾಬಾ ಸಾಹೇಬ್ರನ್ನ ಅವ್ರು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ರು. ನನ್ನ ಪತಿ ನಡೆಸ್ತಿರುವಂಥ ಎಲ್ಲ ಓದು ಹೋರಾಟಗಳ ಹಿಂದೆ ಒಂದು ದೊಡ್ಡ ಆಶಯ ಇದೆ. ನಾನು ಇವತ್ತು 4 ಮಕ್ಕಳು ಕಳ್ಕೊಂಡಿರ್ಬೋದು ಅವರು, ಆದರೆ ರಮಾಬಾಯಿ ಅವರಿಗೆ ಇವತ್ತು ಭಾರತದಲ್ಲಿ ಕೋಟಿ ಕೋಟಿ ಮಕ್ಕಳಿದ್ದಾರೆ, ತಾಯಿ ಅಂತ ಒಪ್ಕೊಳ್ಳೋರು. ಅಂಬೇಡ್ಕರ್ನ ತಂದೆ ಅಂತ ಅವ್ರ ಮಕ್ಕಳಿಲ್ಲದೆ ಇರ್ಬೋದು, ಅಂಬೇಡ್ಕರ್ ಅವ್ರನ್ನ ತಂದೆ ಅಂತ ಒಪ್ಕೊಳ್ಳೋಂಥ ಕೋಟಿ ಕೋಟಿ ಮಕ್ಕಳು ಈ ದೇಶದಲ್ಲಿದ್ದಾರೆ. ನಾವು ಇವತ್ತು ರಮಾಬಾಯಿ ಅವರು ನಮಗೆಲ್ಲರೂ ಕೂಡ ಆದರ್ಶ ಆಗಬೇಕು. ಮನೆಯಲ್ಲಿ ನಾವು ಗುರುಗಳು ಮಾತಾಡ್ಬೇಕಾದ್ರೆ ಹೇಳಿದ್ರು, ಮೇಡಮ್ ಮಾತಾಡ್ಬೇಕು ಹೇಳಿದ್ರು, ಸಮಾಜದ ನಿರ್ಮಾಣದಲ್ಲಿ ನಾವು ಗಂಡಸರಿಗಿಂತ ಏನು ಕಡಿಮೆ ಇಲ್ಲ ಅಂತ ನಮಗೆ ನಾವು ಹೇಳೋದ್ರ ಜೊತೆಗೆ ನಾವು ಗಂಡಸರೇ ಆಗ್ಬಿಡ್ಬೇಕು ಅಂತಲೂ ಬಯಸಬಾರ್ದು. ಗಂಡಸರು ಗಂಡಸರಂಗೆ ಇರಬೇಕು, ಹೆಣ್ಮಕ್ಳು ಹೆಣ್ಮಕ್ಳ ಥರ ಇರಬೇಕು. ಇಬ್ಬರಿಗೂ ಸಮಾನವಾದಂಥ ನೈಸರ್ಗಿಕವಾಗಿ ಇಬ್ಬರಲ್ಲೂ ಕೂಡ ಒಂದು ಶಕ್ತಿಯನ್ನು ಕೊಟ್ಟಿದೆ ದೇವರು. ನೋಡಿ, ನನಗೆ ಭಾಳ ಸಂದರ್ಭದಲ್ಲಿ ಸಾಧನೆ ಮಾಡಿದಂಥ ಮಹಿಳೆಯರು ಯಾರು ಅಂತ ಕೇಳಿ, ರಮಾಬಾಯಿ ಅವರು PhD ಮಾಡಿದವರಲ್ಲ, ಪ್ರಧಾನಮಂತ್ರಿ ಆದವರಲ್ಲ, ಮುಖ್ಯಮಂತ್ರಿ ಆದವರಲ್ಲ, ಈಗಿದಾರಲ್ಲ ಆ ಥರ ರಾಷ್ಟ್ರಪತಿ ಆದವರಲ್ಲ, 10 ಪದವಿಗಳನ್ನು ತೆಗೆದುಕೊಂಡವರಲ್ಲ, ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡಿದವರೇನಲ್ಲ, ಸಂಪತ್ತನ್ನು ಗಳಿಸಿದವರೇನಲ್ಲ. ಅವರು ಒಬ್ಬ ಆದರ್ಶ ಪತ್ನಿ ತನ್ನ ಪತಿಯ ಬೆಳವಣಿಗೆಯಲ್ಲಿ ಹೇಗೆ ಇರಬೇಕು ಅಂತ ತೋರಿಸ್ಕೊಟ್ಟಿದ್ದಕ್ಕೇ ಅವ್ರ ಇತಿಹಾಸದ ಪುಟಗಳಲ್ಲಿ ಬಹುದೊಡ್ಡ ಮಹಾತಾಯಿ ಅಂತೇಳಿ ಅನ್ಸ್ಕೊಬಿಟ್ರು. ಅಷ್ಟೇ ಸಾಕು ಮಹಿಳೆಯರು. ನನಗೆ ಇಬ್ಬರು ನೆನಪಾಗ್ತಾರೆ ಇವ್ರ ಜೊತೆಗೆ. ಒಂದು ಹೇಮಾರೆಡ್ಡಿ ಮಲ್ಲಮ್ಮನವರು, ಇನ್ನೊಂದು ನಮ್ಮ ಕೆಂಪನಂಜಮ್ಮಣ್ಣಿ ಅವ್ರ ಬಗ್ಗೆ ಹೇಳಿದರು.
ಮೈಸೂರು ಸಂಸ್ಥಾನ ಅಂತ ಹೇಳ್ತಾ ಇದ್ದಂಗೆ ನಾವು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವ್ರನ್ನ ನಾವು ಸ್ಮರಿಸ್ತೀವಿ. ರಾಜಋಷಿ ಅಂತ ಕರೆಸ್ಕೊಂಡಂಥ ನಾಲ್ವಡಿಯವರು ರಾಜಋಷಿ ಅನ್ನುವಂಥ ವ್ಯಕ್ತಿತ್ವನ ಪಡ್ಕೋಬೇಕು ಅಂದರೆ ಅದು ಆ ತಾಯಿಯಿಂದ ಮಾತ್ರ ಸಾಧ್ಯ ಆಗಿದ್ದು. ಈ ಮೈಸೂರು ಸಂಸ್ಥಾನವನ್ನು ಆಡಲಿಕ್ಕೆ ಅವ್ರು ತಯಾರು ಮಾಡಿದ್ರಲ್ಲ, ಸಿದ್ಧತೆಗೊಳಿಸಿದ್ರಲ್ಲ ಮಗನ್ನ, ಆತನಿಗೆ ಶಿಕ್ಷಣವನ್ನು ಕೊಟ್ಟು ಶಾಸ್ತ್ರವನ್ನು ಕಲಿಸಿ ಆಡಳಿತದ ಜ್ಞಾನವನ್ನು ಬೆಳೆಸಿ ತನ್ನ ಮಗ ಒಂದು ರಾಜ್ಯವನ್ನು ಹೇಗೆ ಆಳಬೇಕು, ಜನಪರವಾಗಿ ಹೇಗೆ ರಾಜ ಇರಬೇಕು ಅನ್ನೋದನ್ನು ತಾಯಿ ತಯಾರು ಮಾಡಿದ್ರಲ್ಲ. ಹಾಗಾಗಿ ನಾಲ್ವಡಿಯವರಿಗಿಂತಲೂ ಒಂದು ಕೈ ದೊಡ್ಡವರು ಯಾರು ಅಂತಂದರೆ ಕೆಂಪನಂಜಮ್ಮಣ್ಣಿಯವರು. ಬಹುಶಃ ಅಂತಹ ಒಂದು ಮಹಾತಾಯಿ ಇಲ್ಲದೇ ಇದ್ದರೆ ನಮಗೆ ನಾಲ್ವಡಿ ಅಂತ ಒಬ್ಬ ರಾಜ ಸಿಕ್ಕಲಿಕ್ಕೆ ಸಾಧ್ಯನೇ ಆಗ್ತಾ ಇರಲಿಲ್ಲ. ಅಲ್ಲಿಯೂ ಕೂಡ ಮಹಿಳೆಯರ ಪಾತ್ರ ತುಂಬ ದೊಡ್ಡದು. ಹೇಮರೆಡ್ಡಿ ಮಲ್ಲಮ್ಮನವರು 14ನೇ ಶತಮಾನದಲ್ಲಿ ಜೀವಿಸಿದಂಥವ್ರು. ಇವತ್ತು ಅವ್ರಿಗೆ ಕರ್ನಾಟಕದಲ್ಲಿ ಮೇಡಮ್ ಲಕ್ಷಾಂತರ ಜನ ಅನುಯಾಯಿಗಳಿದ್ದಾರೆ, ಅಭಿಮಾನಿಗಳಿದ್ದಾರೆ. ಹೇಮರೆಡ್ಡಿ ಮಲ್ಲಮ್ಮ ಅವ್ರಿಗೆ ದೊಡ್ಡ ಇದನ್ನ ಉತ್ಸವ ನಡೀತದೆ ಅವ್ರದ್ದು, ಲಕ್ಷಾಂತರ ಜನ ಸೇರ್ತವ್ರ ಬಗ್ಗೆ ಅಭಿಮಾನ. ಏನು ಮಾಡಿದ್ರು ಅವರು? ಅವರೇನು ಯಾವುದೇ ಪದವಿ ಅಧಿಕಾರ ಸಂಪತ್ತು ಗಳಿಸ್ತವ್ರಲ್ಲ, ಅವರು ಒಬ್ಬ ಗಂಡನಿಗೆ ಆದರ್ಶ ಹೆಂಡತಿಯಾಗಿ, ಅತ್ತೆ ಮಾವನಿಗೆ ಒಬ್ಬ ಆದರ್ಶ ಸೊಸೆಯಾಗಿ, ಭಾವ ಮೈದುನಿಗೆ ಒಬ್ಬ ಆದರ್ಶ ಅತ್ತಿಗೆಯಾಗಿ, ಇಡೀ ಕುಟುಂಬದ ನೋವು ದೌರ್ಜನ್ಯಗಳನ್ನೆಲ್ಲ ಸಹಿಸಿಕೊಂಡು ತನ್ನ ಕುಟುಂಬವನ್ನೇ ಆಧ್ಯಾತ್ಮದ ಕಡೆಗೆ ಕರ್ಕೊಂಡೋದಂಥ ಮಹಾತಾಯಕ್ಕೆ. ಗಂಡ ಹ್ಯಾಂಡಿಕ್ಯಾಪ್ಟ್, ಅಂಗವಿಕಲ, ಕೀಳು ಮನಸ್ಸಿನ ಭಾವ ಮೈದುನ, ಹಿಂಸಿಸುವಂಥ ಕ್ರೌರ್ಯವನ್ನು ತೋರಿಸ್ತಾ ಇದ್ದಂಥ ಅತ್ತೆ ಮಾವ, ಅದು ಎಂದಿಗೂ ಕೂಡ ಆಕೆ ರಿವಲ್ಟ್ ಆಗಿ ಇವತ್ತು ಏನೂ ಇಲ್ಲ, ಗಂಡ ಹೊಡೆದ್ರೆ ಅತ್ತೆ ಮಾವ ಮೈದ ಬಾಮೈದ ಎಲ್ಲರ ಜೊತೆಗೆ ಸೇರಿಸಿ ಕಂಪ್ಲೇಂಟ್ ಕೊಡ್ತಾ ಇರೋದೆ. ಬೋದ್ರೆ ಸಾಕು ಕಂಪ್ಲೇಂಟು, ಬೋದ್ರೆ ಸಾಕು ಪೊಲೀಸ್ ಸ್ಟೇಷನ್ನು, ಬೋದ್ರೆ ಸಾಕು ಟಿ ವಿ ಅವ್ರ ಮುಂದೆ ಹೋಗಿ ನಿಂತ್ಕೊಳ್ಳೋದು. ಆಕೆ ಅಂಥ ಒಂದು ಕುಟುಂಬದ ಬಂದಂಥ ಹೆಣ್ಮಗಳು ಇಡೀ ಕುಟುಂಬವನ್ನು ಆಧ್ಯಾತ್ಮದ ಕಡೆಗೆ ಬದಲಾವಣೆ ಮಾಡುವಂಥ ಆಕೆಯ ಆ ಇದಿದೆಯಲ್ಲ, ಶ್ರಮ ಇದೆಯಲ್ಲ, ಆ ತ್ಯಾಗ ಇದೆಯಲ್ಲ, ಆ ಸಹಿಷ್ಣುತೆ ಇದೆಯಲ್ಲ, ಆ ಕಾರಣಕ್ಕಾಗಿ ಆಕೆ ಈ 14ನೇ ಶತಮಾನದ ಅತ್ಯಂತ ಆದರ್ಶ ಮಹಿಳೆಯಾಗಿ ಹೊರಹೊಮ್ತಾರೆ. ಅವ್ರಿಗೆ ಇವತ್ತು ಲಕ್ಷಾಂತರ ಜನ ಅಭಿಮಾನಿಗಳಿದ್ದಾರೆ.